ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ನಮಗೆಲ್ಲ ಗೊತ್ತೇ ಇದೆ. ಸೊ ನಮ್ಮ ಈ ಒಂದು ಸೆಕೆಂಡ್ PU ಎಕ್ಸಾಮಿನೇಷನಲ್ಲಿ ನೀವು ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಕ್ವಶನ್ ಪೇಪರನ್ನು ಕೊಡ್ತಾರೆ, ಹೌದಾ? ಸೊ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಆನ್ಸರ್ ಬರೆಯೋದಕ್ಕೆ ಬಿಡ್ತಾರಾ? ಇಲ್ಲ, 15 ನಿಮಿಷ ಗ್ಯಾಪನ್ನು ಕೊಡ್ತಾರೆ. ಇದು ಗೊತ್ತಿರೋ ಅಂಥ ವಿಷಯ. ಹಾಗಿದ್ರೆ ಈ 15 ನಿಮಿಷ ಗ್ಯಾಪನ್ನು, ಆ ಟೈಮನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಅಂದರೆ ಯಾವ ರೀತಿ ವ್ಯವಸ್ಥಿತವಾಗಿ ಈ ಒಂದು ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು ಅಂತ ಆದರೆ ನಂಬ್ತೀರಾ ನೀವು? ಎಸ್. ಸೊ ಹಾಗಿದ್ರೆ ಅದು ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಎಸ್. ಸೊ ಬೇಸಿಕ್ ಪಾಯಿಂಟ್ಸ್ಗಳೇ, ಬಟ್ ನಮಗೆ ಕೆಲವೊಮ್ಮೆ ಗೊತ್ತಿರುತ್ತೆ, ಕೆಲವೊಮ್ಮೆ ಗೊತ್ತಿರೋದಿಲ್ಲ. ಓಕೆ, ಆಲ್ ರೈಟ್. ಸೊ ಅದೇನಪ್ಪ ಮೊದಲನೇದು ಅಂದರೆ, ಸರ್ವೇ ಸಾಮಾನ್ಯವಾಗಿರುವಂಥ ಪಾಯಿಂಟು ಎಲ್ಲ ಸಬ್ಜೆಕ್ಟಿಗೂ, ಎಲ್ಲ ಕ್ವಶನ್ ಪೇಪರ್ಗಳಿಗೂ, ಯಾವುದೇ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ಗಳಿಗೂ ಅಪ್ಲಿಕೇಬಲ್ ಆಗುವಂಥದ್ದು ಮೊದಲನೇದು, ಡೋಂಟ್ ಪ್ಯಾನಿಕ್ ಆ್ಯಂಡ್ ಡೋಂಟ್ ರಶ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು? ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಭಯ ಆಗಬಾರ್ದು, ಗಾಬರಿ ಆಗಬಾರ್ದು. ಅದಕ್ಕೆ ನೀವೇನು ಮಾಡಬೇಕು? 3 ಸಲ ದೀರ್ಘವಾದ ಉಸಿರನ್ನು ತಗೊಂಡು ಬಿಡಬೇಕು. ಓಕೆ, ಇದು ನೀವು ಸಾಕಷ್ಟು ಸಲ ಕೇಳಿರ್ತೀರಾ, ಬಟ್ ಇಟ್ಸ್ ಎ ರಿಯಾಲಿಟಿ ಆ್ಯಂಡ್ ಇಟ್ಸ್ ಎ ಫ್ಯಾಕ್ಟ್. ನಮ್ಮ ಒಂದು ಮೆದುಳು ಭಯಕ್ಕೆ ಜಾಸ್ತಿ ಗಮನ ಕೊಡದೆ ನಮ್ಮ ಕಂಟ್ರೋಲಲ್ಲಿ ಬರಬೇಕು ಅಂದರೆ ಈ ರೀತಿ ಮಾಡಬೇಕು. ಬ್ರೀತಿಂಗ್ ಎಕ್ಸಸೈಸ್ 3 ಸಲ ದೀರ್ಘವಾದ ಉಸಿರನ್ನು ತಗೊಂಡು ಬಿಟ್ಬಿಡ್ರಿ. ಓಕೆ, ಆಲ್ ರೈಟ್. ಸೊ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ. ಸ್ವಲ್ಪ ಮಟ್ಟಿಗೆ ಭಯ ಎಲ್ರಿಗೂ ಇದ್ದೇ ಇರುತ್ತೆ, ಸ್ಟೂಡೆಂಟ್ ಆದವರಿಗೆ ಇದ್ದೇ ಇರುತ್ತೆ. ಓಕೆ, ನನಗೂ ಕೂಡ ಭಯ ಆಗಿತ್ತು. ಆದರೆ ಆ ಭಯ ತೀರಾ ಜಾಸ್ತಿ ಓದಿರೋದನ್ನೆಲ್ಲ ಮರೆತು ನಾವು ಏನೇನು ಕಲ್ತಿರ್ತೀವಲ್ಲ ಅದನ್ನೆಲ್ಲ ಮರೆಸೋ ಅಂಥ ಲೆವೆಲಿಗೆ ಅದು ಹೋಗಬಾರ್ದು. ಅದಕ್ಕೆ ನಾವೇನು ಮಾಡಬೇಕು? ಕಂಟ್ರೋಲಲ್ಲಿ ಇಟ್ಕೋಬೇಕು. ಓಕೆ, ಆಲ್ ರೈಟ್. ಹಾಗೆ ಡೋಂಟ್ ರಶ್, ಅವಸರ ಪಡಬೇಡಿ, ಗಾಬರಿ ಆಗಬೇಡಿ. ಆಲ್ ರೈಟ್. ಇನ್ನು ಎರಡನೇದು, ರೀಡ್ ದ ಎಂಟೈರ್ ಕ್ವಶನ್ ಪೇಪರ್ ಒನ್ಸ್. ಕೊಟ್ಟಿರುವಂಥ ಕಂಪ್ಲೀಟ್ ಕ್ವಶನ್ ಪೇಪರನ್ನು ಒಮ್ಮೆ ಓದಿ. ಯಾಕೆ ಅಂದರೆ ನಿಮಗೆ ಕ್ವಿಕ್ಕಾಗಿ ಐಡಿಯಾ ಸಿಗುತ್ತೆ. ಏನು ಐಡಿಯಾ ಸಿಗುತ್ತೆ, ಯಾವ ಪ್ರಶ್ನೆಗಳು ಬಂದಿದ್ದಾವೆ, ಅದರಲ್ಲಿ ಎಷ್ಟು ಪ್ರಶ್ನೆಗಳು ನನಗೆ ಗೊತ್ತಿರೋದಿದೆ, ಎಷ್ಟು ಕಷ್ಟದ ಪ್ರಶ್ನೆ ಇದೆ, ಎಲ್ಲ ಗೊತ್ತಾಗುತ್ತೆ, ಹೌದಾ? ಒಮ್ಮೆ ಕ್ವಶನ್ ಪೇಪರನ್ನು ಕ್ವಿಕ್ಕಾಗಿ ಓದಿ. ಇನ್ನು ಮಾರ್ಕ್ ಈಸಿ ಕ್ವೆಶನ್ಸ್ ಇಮಿಡಿಯೇಟ್ಲಿ. ನೋಡಿ, ಕ್ವಶನ್ ಪೇಪರ್ ಓದ್ತಾ ಹೋಗ್ತಿರಲ್ಲ, ಓದಿದ್ದ ಹಾಗೆ ಯಾವ ಕ್ವಶನ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಈಸಿ ಅನಿಸುತ್ತೋ ಪೆನ್ಸಿಲಿಂದ ಮಾರ್ಕ್ ಮಾಡಿ. ಪೆನ್ನಿಂದ ಮಾಡಬೇಡಿ, ಪೆನ್ಸಿಲಿಂದ ಮಾಡಿ. ಓಕೆ, ಜಸ್ಟ್ ಹೀಗೆ ಟಿಕ್ ಮಾಡಿ. ಅಂದರೆ ಈಸಿ ಇರೋದು, ನಾನು ಇದನ್ನು ಸಾಲ್ವ್ ಮಾಡಬಲ್ಲೆ ಅಂತ ನಿಮಗೆ ಕನ್ಫರ್ಮ್ ಆಗುತ್ತಲ್ಲ, ಅದನ್ನೆಲ್ಲ ನೀವು ಟಿಕ್ ಮಾಡ್ತಾ ಹೋಗಿ. ನಿಮಗೆ ಒಂದು ಎಸ್ಟಿಮೇಟ್ ಸಿಗುತ್ತೆ, ಇಷ್ಟು ಪ್ರಶ್ನೆಗಳು, ಓಕೆ ನನ್ನ ಕೈಯಲ್ಲಿ ಇಷ್ಟು ಪ್ರಶ್ನೆ ಇದೆ, ನಾನು ಇಷ್ಟನ್ನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಪಾಸ್ ಆಗ್ತೀರಾ, ಆಮೇಲೆ ಸ್ಕೋರಿಂಗಿಗೆ. ಓಕೆ, ಫಸ್ಟ್ ಪಾಸ್ ಆಗೋದು ನೋಡಬೇಕು, ಅದಾದಮೇಲೆ ಸ್ಕೋರಿಂಗ್ ಕಡೆಗೆ ಹೋಗಬೇಕು. ಪಾಸ್ ಆಗ್ತೀರಾ ಅಂದಮೇಲೆ ಮುಂದೆ ಬರುವಂಥ ಮಾರ್ಕ್ಸ್ ಎಲ್ಲ ಸ್ಕೋರಿಂಗೇ, ಹೌದಾ? ಎಸ್. ಸೊ ಮೊದಲನೇದಾಗಿ ನೀವೇನು ಮಾಡಬೇಕು? ಈಸಿ ಕ್ವಶನ್ಗಳನ್ನು ಮಾರ್ಕ್ ಮಾಡ್ಕೊಂಬಿಡಿ ಪೆನ್ಸಿಲಿಂದ, ನಾಟ್ ವಿತ್ ಪೆನ್. ರಿಕಾಲ್ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ಪ್ರಶ್ನೆನ ನೋಡ್ತಿದ್ದ ಹಾಗೆ ಅದಕ್ಕೆ ತಕ್ಕನಾಗಿರುವಂಥ ಫಾರ್ಮುಲಾ ಕೂಡ ನೀವು ರಿವೈಸ್ ಮಾಡಬೇಕು. ಓಕೆ, ಇಂಟಿಗ್ರೇಷನಲ್ಲಿ ಇದು, ಓಕೆ, ಐಲೈಟ್ ರೂಲ್ ಅಂದರೆ ಓಕೆ ಈ ಫಾರ್ಮುಲಾ ಬೇಕು, ರಿವೈಸ್ ಮಾಡಿ. ಅರ್ಥ ಆಗ್ತಿದೆ ಅಲ್ವಾ? ರಿವೈಸ್ ಮಾಡಿ. ಒಂದು ವೇಳೆ ನಿಮಗೆ ಮರ್ತು ಹೋಗುತ್ತೆ ಅಂತ ಅನಿಸಿದರೆ ಆನ್ಸರ್ ಬರೆಯೋದಕ್ಕೆ ಬಿಡ್ತಾರಲ್ಲ, ಶುರು ಮಾಡ್ತಾರಲ್ಲ 15 ನಿಮಿಷ ಆದಮೇಲೆ, ಒಂದು ಕಡೆ ರಫ್ ವರ್ಕಲ್ಲಿ ಬರೆದ್ಬಿಡಿ, ಮರ್ತು ಹೋಗುತ್ತೆ ಅಂತೇನಾದರೂ ಅನಿಸ್ತಿದ್ರೆ. ಓಕೆ, ಸೊ ಕ್ವಶನ್ ಪೇಪರ್ ಓದಬೇಕಾದ್ರೆ ಬರಿಬಾರ್ದು, ಬರೀಲಿಕ್ಕೆ ನಿಮಗೆ ಹೇಳ್ತಾರಲ್ಲ ಆವಾಗ ನೀವು ರಫ್ ವರ್ಕಲ್ಲಿ ಬರೆದಿಟ್ಕೊಳ್ಳಿ, ಫಾರ್ಮುಲಾ ಯಾವುದೇ ಆಗಿರ್ಬೋದು. ಓಕೆ, ಎಸ್, ಆಲ್ ರೈಟ್. ನೆಕ್ಸ್ಟು, ಚೆಕ್ ಇಂಟರ್ನಲ್ ಚಾಯ್ಸಸ್ ಕೇರ್ಫುಲಿ. ಸೊ ನೋಡಿ ಮಕ್ಕಳೇ, ಕೆಲವೊಮ್ಮೆ ಏನಾಗುತ್ತೆ, ಆಪ್ಷನ್ಗಳು ಇರ್ತವೆ. ಈಗ 4 ಮಾರ್ಕ್ಸೇ ಆಗಿರ್ಬೋದು, 6 ಮಾರ್ಕ್ಸೇ ಆಗಿರಬಹುದು. 4 ಮಾರ್ಕ್ಸ್ 6 ಮಾರ್ಕ್ಸ್ ಈಸಿ ಬಿಡ್ರಿ, ಇರೋದೇ 2 ಕ್ವೆಶನ್ ಇರ್ತವೆ, 2ರಲ್ಲಿ 1 ಮಾಡ್ತೀರಾ. ಬಾಕಿ 3 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು, ಇದರಲ್ಲಿ ಯಾವ ಕ್ವೆಶನ್ ಬೆಟರ್ ಅನ್ನೋದನ್ನು ಚೂಸ್ ಮಾಡಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನೀವು 2 ಕ್ವೆಶನನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಓಕೆ, 2ರಲ್ಲಿ ಯಾವುದಾದ್ರೂ 1 ಮಾಡೋಣ. ನೋಡಿ, 5 ಮಾರ್ಕ್ಸ್ ಪ್ರಶ್ನೆ ಅಂತ ಬಂದಾಗ 4 ಬರಿಬೇಕು, ಯಾವುದಾದ್ರೂ 4 ತೊಗೋಬೇಕು, ಕರೆಕ್ಟ್ ಅಲ್ವಾ? 3 ತೊಗೊಂಡಿರ್ತೀರ, 3 ಕ್ವೆಶನ್ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಿ ಅಂತ ಕನ್ಫರ್ಮ್ ಆಗಿರುತ್ತೆ. ಇನ್ನು 1 ಪ್ರಶ್ನೆ ಯಾವ್ದು ತೊಗೊಳ್ಳಿ, ಇದು ತೊಗೊಳ್ಳ ಗೊತ್ತಾಗ್ತಿಲ್ವಲ್ಲ, ಆವಾಗ ಕರೆಕ್ಟಾಗಿ ಯೋಚನೆ ಮಾಡಿ. ಯಾವ ಕ್ವೆಶನ್ನಿಗೆ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿದೆ, ಯಾವ ಪ್ರಶ್ನೆ ಕಂಪ್ಲೀಟಾಗಿ ಅರ್ಥ ಆಗಿದೆ. ಸೊ
ಚಾಯ್ಸ್ ಮಾಡಬೇಕಾದ್ರೆ ಅಲ್ಲಿ ತುಂಬ ಎಚ್ಚರಿಕೆ ಇರಲಿ. ಓಕೆ, ಯಾವುದನ್ನು ಚಾಯ್ಸ್ ಮಾಡಿದರೆ ನಾನು ಆನ್ಸರ್ ಮಾಡಬಲ್ಲೆ ಅನ್ನೋದನ್ನು ಈ 15 ನಿಮಿಷದಲ್ಲೇ ನೀವು ಯೋಚನೆ ಮಾಡಿ. ಒಂದು ವೇಳೆ ಚಾಯ್ಸ್ ಮಾಡಿದ್ದು ಲಾಸ್ಟ್ ಮೊಮೆಂಟಲ್ಲಿ ಏನೋ ಸರಿಗೆ ಅನಿಸ್ತಿಲ್ಲ ಅಂದರೆ ಬಿಡಬಹುದು ನಾನು ಹೇಳೋದು. ಓಕೆ, ಚೇಂಜ್ ಮಾಡೋದು ನಿಮ್ಮ ಕೈಯಲ್ಲಿ ಇರುತ್ತೆ, ಆದರೆ ಆದಷ್ಟು 15 ನಿಮಿಷದಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಳ್ಳಿ. ಪದೇ ಪದೇ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಓಕೆ, ಇದು ಈ ಕ್ವೆಶನ್ಸು ಇವೆಲ್ಲ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ನೀವೆಲ್ಲ ಏನು ಮಾಡ್ತೀರಾ, ಟಿಕ್ ಮಾಡ್ಕೊಂಡಿರ್ತೀರಾ. ನಿಮಗೇನಾಗುತ್ತೆ, ಕ್ವೆಶನ್ ಓದೋದು ಮತ್ತೊಮ್ಮೆ ಓದ್ತೀರಾ ಸಾಲ್ವ್ ಮಾಡಬೇಕಾದ್ರೆ, ಆಮೇಲೆ ಅದಕ್ಕೆ ಆನ್ಸರ್ ಬರೀತಾ ಹೋಗ್ತೀರಾ. ಓಕೆ, ಮತ್ತೆ ಏನಾಗುತ್ತೆ ಗೊತ್ತಾ, ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದುಬಿಟ್ಟಿರುತ್ತೆ ಈ 15 ನಿಮಿಷದಲ್ಲಿ. ಓಕೆ, ಇಷ್ಟೆಲ್ಲ ಪ್ರಶ್ನೆಗಳು ಆಲ್ರೆಡಿ ನನಗೆ ಗೊತ್ತಿದೆ, ಪಾಸ್ ನಾನು, ನೆಕ್ಸ್ಟು ಸ್ಕೋರ್ ಕೂಡ ಮಾಡ್ತೀನಿ, ನೆಕ್ಸ್ಟು ನಾನು 75+ ಕೂಡ ತೆಗಿತೀನಿ, ಈ ಹಂತಕ್ಕೂ ಹೋಗ್ತೀರಾ. ಓಕೆ, ಸೊ ಅದಕ್ಕೆ ಹೇಳೋದು ವ್ಯವಸ್ಥಿತವಾಗಿ ಓದ್ಕೊಳ್ಳಿ, ನೀಟಾಗಿ ಏನನ್ನು ಬರೀಬೇಕು ಅದನ್ನು ಬರೀರಿ. ಓಕೆ, ದಟ್ ಈಸ್ ಸ್ಟೆಪ್ ವೈಸ್ ನೀವು ರೆಪ್ರೆಸೆಂಟೇಷನ್ ಮಾಡಬೇಕು. ಆಲ್ ರೈಟ್, ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಹಾಗಿದ್ರೆ ಈ ಒಂದು ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್ ಎವ್ರಿ ಒನ್, ಕೀಪ್ ಪ್ರಾಕ್ಟಿಸಿಂಗ್, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದಗಳು.